ಗಂಗಾವತಿ ನಗರದಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆ ಆದೇಶದ ಅನ್ವಯ ಗಂಗಾವತಿ ನಗರ ಠಾಣೆಗೆ ನೇತೃತ್ವದಲ್ಲಿ 2024ರ ಅಪರಾಧ ತಡೆ ಮಾಸಾಚರಣೆ ಅಭಿಯಾನಕ್ಕೆ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಚಾಲನೆ ನೀಡಿದರು. ಅವರು ಅಭಿಯಾನದ ಅಡಿಯಲ್ಲಿ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿದ್ಯಾರ್ಥಿಗಳಿಗೆ ಅಪರಾಧ ತಡೆಗೆ ಸಂಬಂಧಿಸಿದಂತೆ ಮಾತನಾಡಿ ವ್ಯಕ್ತಿ, ಕುಟುಂಬ ಸೇರಿದಂತೆ ಮಹಿಳೆಯರ ಬೇರೆ ಬೇರೆ ಕಡೆ ಗಮನ ಸೆಳೆದು ಹಣ, ಬಂಗಾರ ಸೇರಿದಂತೆ ಅಮೂಲ್ಯವಾದ ವಸ್ತುಗಳಿಂದ ಹಲವು ಕುತಂತ್ರದ ಮೂಲಕ ಅಪಹರಿಸುತ್ತಾರೆ. ಬೇರೆ ಕಡೆ ಗಮನ ಸೆಳೆಯುವುದರ ಮೂಲಕ ಹಣ, ವಸ್ತುಗಳನ್ನು ದೋಚುವುದು, ಸುಳ್ಳು ಹೇಳಿಕೆ ಹೇಳಿ ಮೋಸ ಮಾಡುವುದು, ಪೂಜೆ ಮಾಡಿ ಚಿನ್ನಾಭರಣಗಳನ್ನು ಡಬಲ್ ಮಾಡುವುದಾಗಿ ಹೇಳಿ ದೋಚುವಂತಹ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಅತ್ಯಂತ ಜಾಗೃತರಾಗಿರಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನಗರ ಸಿಪಿಐ ಪ್ರಕಾಶ್ ಮಾಳೆ ಮಾತನಾಡಿ, ಮನೆಯಿಂದ ಹೊರಹೋಗುವಾಗ ಭದ್ರವಾಗಿ ಬೀಗ ಹಾಕುವುದು ಸೇರಿದಂತೆ ಅಕ್ಕಪಕ್ಕದವರಿಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವುದು, ಅಧಿಕ ಮೊತ್ತದ ಹಣ ಹಾಗೂ ವಸ್ತು ಒಡವೆಗಳನ್ನು ಬ್ಯಾಂಕ್ ಲಾಕರ್ಗಳಲ್ಲಿ ಸುರಕ್ಷಿತವಾಗಿ ಇಡುವುದು, ಸರಗಳ್ಳತನ, ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ, ವಾಹನ ಕಳ್ಳತನ, ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸುವ ಕುರಿತಂತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿ, ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು, ಸೇವಾ ಯೋಜನೆಯ ಘಟಕ ಅಧಿಕಾರಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಮಾಸಾಚರಣೆ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಕಾಲೇಜಿನ ಆವರಣದಿಂದ ನಗರದ ಬೀದಿಗಳಲ್ಲಿ ಪಥಸಂಚಲನೆ ಮಾಡಿ ಠಾಣೆಗೆ ಆಗಮಿಸಿತು. ಈ ಸಂದರ್ಭದಲ್ಲಿ ಎಸ್ಐ ಶಿವಶಂಕರಪ್ಪ, ಪಿಎಸ್ಐ ಶಾರದಮ್ಮ, ಎಎಸ್ಐ ಅಜೀಜ್, ನಗರ ಠಾಣೆಯ ಸಿಬ್ಬಂದಿಗಳಾದ ಅಮರೇಶ್, ವಿಶ್ವನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶರಣಪ್ಪ, ಎನ್ಕೆಎಸ್ ಟಿವಿ 4 ನ್ಯೂಸ್, ಗಂಗಾವತಿ. ಆ ಒಂದು ಉದ್ದೇಶಕ್ಕಾಗಿ ಕಾನೂನು ಮಾಡಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಬಾಲ್ಯ ವಿವಾಹ ಕಾಯ್ದೆಯನ್ನ ಸರ್ಕಾರ ಜಾರಿಗೆ ತಂದಿದೆಯಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಈ ಬಾಲ್ಯ ವಿವಾಹಗಳು ಸ್ವಲ್ಪ ಹೆಚ್ಚಿಗೆ, ವಿಶೇಷವಾಗಿ ಕೊಪ್ಪಳದಲ್ಲಿ ನಾನು ನನ್ನ ವೃತ್ತಿ ಜೀವನದಲ್ಲಿ ನೋಡಿದ್ದೇನೆ. ಹೆಚ್ಚಿಗೆ ಆಗ್ತಾವೆ ಕೊಪ್ಪಳದಲ್ಲಿ. ನಾವು ಮಾಡಿದೀವಿ ಸ್ಟೇಷನ್ ಬಂದ್ಮೇಲೆ 2-3 ಕೇಸ್ಗಳನ್ನ. ಅದಕ್ಕೆ ನೀವು ಯಾರು ಬಾಲ್ಯ ವಿವಾಹ ಹಾಕೂಡುದು, ಆಗ್ತೀರಾ? ಮನೆಯಲ್ಲಿ ನಿಮ್ ತಂದೆ ತಾಯಿ ಫೋರ್ಸ್ ಮಾಡಿದ್ರೆ, ಒಳ್ಳೆ ಹೊರ ಬಂದಿದ್ದಾನೆ, ಇಂಜಿನಿಯರ್ ಇದ್ದಾನೆ, ಡಾಕ್ಟರ್ ಇದ್ದಾನೆ, ಅಥವಾ ಏನೋ ಸರ್ಕಾರಿ ನೌಕರಿ ಇದ್ದಾನೆ, ನೀವು ಏನೋ PUC ಓದ್ತಾ ಇರ್ತೀರಿ, ನಿಮ್ಮ ಕೊಡ್ತಾ ವ್ಯವಹಾರ ತೋರಿಸೋದೆಲ್ಲ ಮಾಡಿದ್ರೆ ಏನ್ ಮಾಡ್ತೀರಿ? ಒಪ್ಕೊಂಡ್ಬಿಡ್ತೀರಾ? ನಿಮ್ಮ ಲೈಫ್ ಸೆಟ್ಲ್ ಆಗುತ್ತಂತ ಒಪ್ಕೊಂಡ್ಬಿಡ್ತೀರಾ? ಯಾವುದೇ ಕಾರಣಕ್ಕೂ ಒಪ್ಕೊಡುದು. ಅವಾಗ ನೀವೇನ್ ಮಾಡ್ಬೇಕು? ವಹಿಸಿರ್ತಕ್ಕಂತಹ ಪೂಜ್ಯ ಶ್ರೀಗಳಿಗೆ ವಂದಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂತಹ ಚವ್ಹಾಣ್ ರವರೇ, ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮಾಲಿ ಪಾಟೀಲ್ ರವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮಾಧ್ಯಮ ಅಕಾಡೆಮಿ, ರಾಜ್ಯ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂತಹ ಪತ್ರಕರ್ತರಾಗಿರ್ತಕ್ಕಂತಹ ನಿಗಜ್ ರವರೇ, ಮತ್ತು ಚಂದ್ರೂರವರೇ, ಮಾಧ್ಯಮ ಮಿತ್ರರೇ, ಹಾಗೂ ನಮ್ಮ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ಮಾಳೆ ಅವರೇ ಮತ್ತು ಶಾರದಮ್ಮ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರೇ, ಶ್ರೀಯುತ SR ಪಾಟೀಲ್ ಸರ್ ಹಾಗೂ ಗಂಗಾವತಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವ ಶ್ರೀಯುತ ಪ್ರಕಾಶ್ ಮಾಳಿ ಸರ್, ಮತ್ತು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಮಹನೀಯರು ಸೇರಿ ಈ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರನ್ನು ವಿದ್ಯಾರ್ಥಿನಿಯರೆಲ್ಲರೂ ಜೋರಾದ ಚಪ್ಪಾಳೆಯನ್ನು ಹಾಕಬೇಕು.